ಹೆಚ್ಚಿನ ಬಡ್ಡಿ ಹಣ ನೀಡುವ ಆಮಿಷವನ್ನ ಒಡ್ಡಿ ಸಾವಿರಾರು ಕೋಟಿ ರೂಪಾಯಿ ವಂಚಿಸಿರುವ ಆರೋಪ ಎದುರಿಸ್ತಾ ಇರುವ ಶಿವಂ ಅಸೋಸಿಯೇಟ್ಸ್ ಮಾಲೀಕ ಶಿವಾನಂದ ನೀಲಣ್ಣನವರ್ ಹಾಗೆ ಅವರ ಸಹಚರರಿಗೆ ಜಾರಿ ನಿರ್ದೇಶನಾಲಯದ ಇಡಿ ಅಧಿಕಾರಿಗಳು ತೀವ್ರ ಶಾಕ್ ಅನ್ನ ನೀಡಿದ್ದಾರೆ. ಬೆಳಗಾವಿಯ ಚಿಕ್ಕೋಡಿ ಹಾಗೆ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮ ಸೇರಿದಂತೆ ಒಟ್ಟು 3 ಕಡೆಗಳಲ್ಲಿ ಬೆಂಗಳೂರು ಹಾಗೆ ಗೋವಾ ಮೂಲದ ಇಡಿ ಅಧಿಕಾರಿಗಳು ತಂಡ ಏಕಕಾಲಕ್ಕೆ ದಾಳಿಯನ್ನ ನಡೆಸಿದೆ. ಬೆಳಗಾವಿಯ ಶಿವಬಸವ ನಗರದ ಅಪಾರ್ಟ್ಮೆಂಟ್ ಚಿಕ್ಕೋಡಿಯಲ್ಲಿರುವ ಸಂಸ್ಥೆಯ ಎಂಡಿ ಸುಭಾಷ್ ನಂದರಗಿ ಮನೆ ಹಾಗೆ ಹುಕ್ಕೇರಿಯಲ್ಲಿರುವ ಶಿವಾನಂದ್ ಅವರ ಪತ್ನಿ ಸಂಗೀತ ಮನೆಗಳ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗ್ತಾ ಇದೆ. ಪತ್ನಿ ಸಂಗೀತ ಹಾಗೆ ಬಾಮೈದ ಸಂಜು ಅವರ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸುತ್ತಿದ್ದಾರೆ. ಸುಮಾರು 40,000ಕ್ಕೂ ಅಧಿಕ ಜನರಿಗೆ ಸಾವಿರಾರು ಕೋಟಿ ರೂಪಾಯಿ ವಂಚಿಸಿರುವ ಆರೋಪ ಶಿವಂ ಅಸೋಸಿಯೇಟ್ಸ್ ಮೇಲಿದೆ. ಇನ್ನು ಈ ಹಿಂದೆ ಮೇ 15ರಂದು ಬೆಳಗಾವಿಯ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಬರ್ಡ್ಸ್ ಆಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ನು ಬಳಿಕ ಪ್ರಕರಣವನ್ನ ಸಿಐಡಿ ತನಿಖೆಗೆ ವರ್ಗಾಯಿಸಲಾಗಿತ್ತು. ಸದ್ಯ ಸಿಐಡಿ ತನಿಖೆ ನಡೆಯುತ್ತಿರುವಂತೆಯೇ ಜಾಮೀನಿನ ಮೇಲೆ ಹೊರಬಂದಿರುವ ಶಿವಾನಂದ ನೀಲಣ್ಣನವರ್ ಹಾಗೆ ಸಹಚರರ ಮೇಲೆ ಈಗ ಜಾರಿ ನಿರ್ದೇಶನಾಲಯದ ದಾಳಿ ನಡೆಸಿರುವುದು ತೀವ್ರ ಸಂಚಲನವನ್ನ ಮೂಡಿಸಿದೆ.